ಕುದೂರು ಹೋಬಳಿಯ ಚಿಕ್ಕಮಸ್ಕಲ್ ಗ್ರಾಮದಲ್ಲಿ ಸ್ನೇಹಜೀವಿ ಗೆಳೆಯರ ಬಳಗದ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಏಪ್ರಿಲ್ 19ರಂದು ಆಚರಿಸಲಾಯಿತು. ಗ್ರಾಮದ ಹಿರಿಯರಾದ ಸಹದೇವಯ್ಯ, ಮುಖಂಡರಾದ ರವಿಕುಮಾರ್, ಯೋಗೀಶ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಮುನಿರಾಜು, ಗೋವಿಂದರಾಜು, ಅಭಿಷೇಕ್ ರವರು ಕ್ರಾಂತಿಗೀತೆಯನ್ನು ಹಾಡಿದರು. ಬಳಿಕ ಎಲ್ಲಾ ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿದರು. ಮಾಗಡಿಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ತಟ್ವಾಲ್ ಪ್ರಕಾಶ್ ಮತ್ತು ಸಹದೇವಯ್ಯ ಅವರು ಅಂಬೇಡ್ಕರ್ ಜೀವನ ಚರಿತ್ರೆಯನ್ನ ಜನರಿಗೆ ತಿಳಿಸಿದರು. ದಲಿತ ಮುಖಂಡರು, ರಾಜ್ಯ ಕೆಪಿಸಿಸಿ ಸದಸ್ಯರಾದ ಮಂಜೇಶ್ ರವರು ಸಮಾನತೆ, ಶಿಕ್ಷಣ, ಮೌಢ್ಯಗಳ ಬಗ್ಗೆ ಸವಿಸ್ತಾರವಾಗಿ ಜನರಿಗೆ ಅರಿವನ್ನು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಡೈರಿ ಅಧ್ಯಕ್ಷರಾದ ರಮೇಶ್, ಗ್ರಾಮದ ಹಿರಿಯರಾದ ಕೆಂಪನರಸಯ್ಯ, ದಲಿತ ಮುಖಂಡರಾದ ಕನ್ನಸಂದ್ರ, ರವಿಕುಮಾರ್, ತೊಲ್ಲೇನಹಳ್ಳಿಯ ರಮೇಶ್, ಎಸ್ಸಿ/ಎಸ್ಟಿ ಒಕ್ಕೂಟದ ಪವನ್, ಜಿಮ್ ಟ್ರೈನರ್ ಶಶಿಕುಮಾರ್ ಹಾಗೂ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹನುಮಂತರಾಯಪ್ಪ, ಮಾಗಡಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಮ್ಮ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಕುದೂರು ಮತ್ತು ತಿಪ್ಸಂದ್ರ ಹೋಬಳಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀಯುತ ಕನಸಂದ್ರ ರವಿಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ದಯಮಾಡಿ ಎಲ್ಲ ಗಣ್ಯರು ದೀಪ ಬೆಳಗೋದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಕೆಳಗಡೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತೆ ಬಾಬು ಜಗಜೀವನ್ ರಾಮ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮಾವೋ ಎಂಬಲ್ಲಿ ಮೂಲತಃ ಮಾವೋ ಎಂಬಲ್ಲಿ ಜನಿಸಿದರು. ಅವರ ತಂದೆ ರಾಮ್ಜಿ ಸತ್ಪಾಲ್, ತಾಯಿ ಭೀಮಾಬಾಯಿ. ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬೇವಾಡದಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ಶಿಕ್ಷಣವನ್ನು ಸತ್ತಾರದಲ್ಲಿ ಮುಗಿಸಿದರು. BA ಮಹಾರಾಷ್ಟ್ರದಲ್ಲಿ ಮುಗಿಸಿದರು. ಇವರು ಹೆಜ್ಜೆಗೆ ಅವಮಾನವನ್ನು ಸಹಿಸಿಕೊಂಡು ಬಂದರು. ಇವರು ಪ್ರಪಂಚದಲ್ಲಿ ಹೆಚ್ಚು ಓದಿರೋರಲ್ಲಿ ಅಂಬೇಡ್ಕರ್ ಸಹ ಒಬ್ಬರು. ಪ್ರಪಂಚದ ಮಹಾಜ್ಞಾನಿಗಳಲ್ಲಿ ಅಂಬೇಡ್ಕರ್ ಅವರದ್ದು ಮೊದಲನೇ ಹೆಸರು. ವೇದಿಕೆ ಮೇಲೆ ಇರತಕ್ಕಂಥ ಮಂಜೇಶ್ ಅಣ್ಣವರೇ, ರವಿ ಅಣ್ಣವರೇ, ಸಾದೇವ್ ಅಣ್ಣವರೇ, ರಮೇಶ್ ಅಣ್ಣವರೇ, ಸುನಿಲ್ ಸರ್ ಅವರೇ, ಆಮೇಲೆ ಗೋವಿಂದ ಅಣ್ಣವರೇ, ಸಿದ್ದರಾಜು ಅವರು, ಏನಪ್ಪ ಇವತ್ತು 135ನೇ ಅಂಬೇಡ್ಕರ್ ಜಯಂತಿನ ಆಚರಿಸ್ತಾ ಇದ್ದಾರೆ. ಇದು ಚಿಕ್ಕಮಸ್ಕಲ್ಲಲ್ಲಿ ಇದು ಎಷ್ಟನೇ ಬಾರಿ? ಇದು ಮೊದಲನೇ ಬಾರಿ ಅನಿಸ್ತೈತೆ. ಆದರೆ ನಾನು ಇದೇ ಥರನೇ ಅನುಭವಿಸಿದ್ದೀನಿ. ಏಕೆಂದರೆ ಮೊದಲನೇ ಸಲ ನಾನು ಈ ಅಂಬೇಡ್ಕರ್ ಜಯಂತಿ ಮಾಡಿದಾಗ ಮೊದಲು ಒಂದು 10 ಜನ ಇದ್ದರು. ಆಮೇಲೆ ಎರಡನೇ ಸಲಿಗೆ ಒಂದು 30 ಜನ ಸೇರ್ಕೊಂಡ್ರು. ಬಂಧುಗಳೇ, ಚಿಕ್ಕಮಸ್ಕಲ್ನಲ್ಲಿ ಇವತ್ತು 119ನೆಯ ಜಗಜೀವರಾಮ್ ಜಯಂತಿ ಮತ್ತು 135ನೆಯ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ಆಚರಣೆ ಮಾಡ್ತಾ ಇರೋದಕ್ಕೆ ಕಾರ್ಯಕ್ರಮ ಸುವ್ಯವಸ್ಥಿತವಾಗಿದೆ, ಚಿಕ್ಕದಾದರೂ ಚೊಕ್ಕದಾಗಿದೆ. ಇದಕ್ಕೆ ಮೊದಲನೇದಾಗಿ ಇಲ್ಲಿ ಹೋರಾಟ ಮಾಡಿದಂಥ ನಮ್ಮ ಯೋಗಿ, ರವಿ, ಎಲ್ಲ ಹುಡುಗರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಬಂಧುಗಳೇ, ಇವತ್ತು ನಾವು ಅಂಬೇಡ್ಕರ್ ಜಯಂತಿ ಆಗಲಿ, ಜಗಜೀವನ್ ರಾಮ್ ಜಯಂತಿ ಆಗಲಿ, ಬುದ್ಧನ ಜಯಂತಿ ಆಗಲಿ, ಬಸವಣ್ಣ ಅವರ ಜಯಂತಿ ಆಗಲಿ ಏನಕ್ಕೆ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತದೆ. ಮೊದಲು ಯಾಕೆ ಅಂಬೇಡ್ಕರ್ ಜಯಂತಿ ಮಾಡಬೇಕು, ಜಗಜೀವನ್ ರಾಮ್ ಜಯಂತಿ ಮಾಡಬೇಕು, ಬಸವಣ್ಣ ಅವ್ರ ಜಯಂತಿ ಯಾಕೆ ಮಾಡಬೇಕು, ಬುದ್ಧ ಅವ್ರ ಜಯಂತಿ ಯಾಕೆ ಮಾಡಬೇಕು? ಈಗ ನಮ್ಮ ಮನೇಲಿ ಕೆಲಸ ಮಾಡ್ತಿರೋ ಹೆಂಗಸರುಗಳು ಇವತ್ತು ಇಲ್ಲಿ ಬಂದು ಕೂತವ್ರು 4-5 ಜನ ಅಂತ ಅಂದ್ರೆ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕು, ಯಾಕೆ ಜಯಂತಿ ಮಾಡಬೇಕು. ಇವ್ನು ಯೋಗೇಶನ್ಗೂ, ನಮ್ಮ ರವಿಗೂ, ರವಿ ತಮ್ಮನಿಗೂ, ನಮ್ಮ ರಮೇಶನ್ಗೂ ಮಾಡಕ್ ಕೆಲಸ ಇಲ್ವಾ ಅಂತ.
ಅಂಬೇಡ್ಕರ್ ಜಯಂತಿಯನ್ನ ಪಾರ್ಲಿಮೆಂಟ್ ಅಲ್ಲೂ ಮಾಡ್ತಾರೆ, ವಿಧಾನಸೌಧದಲ್ಲೂ ಮಾಡ್ತಾರೆ. ಜಗಜೀವನ್ ರಾಮ್ ಜಯಂತಿ ದಿವಸ ಎಲ್ಲ ಇಡೀ ರಾಷ್ಟ್ರಾದ್ಯಂತ ಮಾಡ್ತಾರೆ. ರಾಷ್ಟ್ರಾದ್ಯಂತ ಮಾಡಿದ್ಮೇಲೆ ಚಿಕ್ಕಮಸ್ಕಲಲ್ಲಿ ಯಾಕೆ ಮಾಡಬೇಕು? ಏನಾದ್ರು ವಿಶೇಷ? ಸುಮ್ಮನೆ ಜನ ಕರ್ಸೋದು, ಹಿಂಗ್ 4 ಜನ ಕರ್ಸ್ಕೊಂಡು ಕುಂಡ್ರಸ್ಕೊಂಡು ಯಾರೋ 4 ಜನ ಬರ್ತಾರೆ, ಏನೋ ಹೇಳಿದ್ರು ಕಳ್ಳ, ಅವ್ರು ಏನೋ ಬಗಳಿದ್ರು, ನಾವು ಕೇಳ್ಕೊಂಡು ಬಂದೋ ಎದ್ದೋದೋ ಕಂಡ್ರಲ್ಲ. ಈ ವಿಚಾರ ಆಗ್ಬಾರ್ದು. ತಮ್ಮ ಹಕ್ಕಿಗೋಸ್ಕರ ಹೋರಾಟವನ್ನ ಮಾಡೋದಕ್ಕೆ, ನೊಂದ ಜನತೆಯ ನೋವಿಗೆ ಸ್ಪಂದಿಸೋದಕ್ಕೆ ಹಲವಾರು ಮಾರ್ಗದರ್ಶನವನ್ನ ಕೊಟ್ಟಂತ, ಈ ಜಗತ್ತಿಗೆ ಶಾಂತಿ ಸಂದೇಶವನ್ನ ಸಾರದಂತ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಜೀವನ ಚರಿತ್ರೆಯನ್ನ ತಿಳ್ಕೊಳ್ಳೋದಕ್ಕೆ ನಾವು ಅವರ ಜಯಂತಿಗಳನ್ನ ಆಚರಣೆ ಮಾಡಬೇಕು. ಇದು ದಿಲ್ಲಿಯಿಂದ ಹಿಡಿದು ಹಳ್ಳಿಗಳ ತಕನು ಪ್ರಚಾರ ಆಗ್ತಾ ಇದೆ. ಆ ಪ್ರಚಾರದ ಅಡಿಯಲ್ಲಿ ಇವತ್ತು ಚಿಕ್ಕಮಸ್ಕಲ್ನಲ್ಲಿ